ನಮಸ್ಕಾರ ಎಲ್ಲರಿಗೆ ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ನಾನಿಲ್ಲೇ ಮಕ್ಕಳು ತರಕಾರಿ ತಿನ್ನೋಕ್ಕೆಲ್ಲ ಹಠ ಮಾಡ್ತಾರಲ್ಲ, ಹಾಗಾಗಿ ಇಲ್ಲೇ ಲೌಕಿ ಪರೋಟ ಮಾಡ್ಕೊಳತ್ತೀನಿ. ಲೌಕಿ ಸ್ಟಫಿಂಗ್ ಮಾಡಿ ಪರೋಟ ಮಾಡೋದು ರೆಸಿಪಿ ಶೇರ್ ಮಾಡ್ತೀನಿ. ಮತ್ತು ಇವತ್ತು ನಾನು ನನ್ನ ಫ್ರಿಜ್ ಹೆಂಗೆ ಮೇಕವರ್ ಮಾಡೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನಾನೇ ಹೇಗೆಲ್ಲ ಸಬ್ಜಿ ತರಕಾರಿ ಎಲ್ಲ ಸ್ಟೋರ್ ಮಾಡ್ಕೊತೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂದ್ರೆ ನಾನು ಪಾಲ್ತು ರೊಕ್ಕ ಎಲ್ಲ ಡಬ್ಬಿಗೆ ಖರ್ಚು ಮಾಡಿ ಪಾಲ್ತು ಡಬ್ಬಿ ತೊಗೊಂಡು ಅದನ್ನೆಲ್ಲ ಇಟ್ಕೊಳ್ಳೋಕ್ಕಿಂತ ಮನೆ ಒಳಗೆ ಇರೋದ್ರೊಳಗನ ನಾವು ಈಗ ರೀಯೂಸ್ ಮಾಡ್ಕೊಳ್ಳೋದು ನಿಮ್ಗೆ ತೋರಿಸ್ಕೊಡಾಕತ್ತೀನಿ. ಹೆಂಗಂದ್ರೆ ಡಬ್ಬಿಗಳೂ ಇರ್ತಾವೆ, ಮತ್ತು ಏನಾರ ಬೇಕ್ರಿ ಐಟಮ್ನಿಂದ ತಂದಿದ್ದೆ ಡಬ್ಬಿ ಇರ್ತಾವೆ. ಹಳ್ಳೆ ಹಿಂಗೇನಾರ ನಾವು ಅರ್ಬಿ ಅಂಗಡಿಗೆ ಹೋದಾಗ ಅರ್ಬಿ ಕವರ್ ಕೊಡ್ತಾರೆ ಬಟ್ಟೆ ತೊಗೊಳಕ್ಕೆ ಹೋದಾಗ. ಆ ಥರದ್ದು ಅರ್ಬಿ ಕವರ್ನೆಲ್ಲ ಹೆಂಗೆ ಯೂಸ್ ಮಾಡ್ಕೊಂಡು ನಾನು ತರಕಾರಿ ಸ್ಟೋರ್ ಮಾಡ್ಕೊಳ್ಳೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಮತ್ತು ಹೊಳ್ಳೆ ಹಿಂಗೆ ಮನೆಯೊಳಗೆ ಶೇವದು ತಂದಿದ್ದು ಅದ್ರ ಪಾಕೆಟ್ ಜಿಪ್ ಇರೋದು ಪ್ಯಾಕೆಟ್ ಸಿಗ್ತಾವೆ, ಅಂಟುಸು ಪ್ಯಾಕೆಟ್, ಆ ಥರದ್ದು ಇದ್ದಿದ್ದನ್ನು ಹೆಂಗೆ ಯೂಸ್ ಮಾಡ್ಕೊಳ್ಳೋದು ರೀಯೂಸ್ ಅಂತ ಎಂದು ಇದ್ರೊಳಗೆ ಶೇರ್ ಮಾಡೀನಿ. ನಿಮಗೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ನನ್ನ ವಿಡಿಯೋ ಫಾಲೋ ಮಾಡಿರಿ ಪ್ಲೀಸ್. ನಿಮ್ಗೆ ಏನು ಅನಿಸುತ್ತೆ ಅದನ್ನ ಕಮೆಂಟ್ ಮಾಡಿರಿ. ನಾನಿಲ್ಲೀಗ ಲೌಕಿ ಎಲ್ಲ ಸೊಟ್ಟಿ ತೊಗೊಂಡು ಈಗ ಲೌಕಿ ತುರ್ಕೊಂಡು ಅದನ್ನು ನೀರು ಹಿಂಡ್ಕೋಬೇಕು. ನೀರು ಹಿಂಡ್ಕೊಂಡು ಈಗ ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳತ್ತೀನಿ. ಒಂದು ಕಡಾಯಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ, ಸ್ವಲ್ಪ ಜೀರಿಗೆ ಸಾಸ್ವೆ ಹಾಕ್ಕೊಂಡಿನಿ, ಸ್ವಲ್ಪ ಹಿಂಗೆ ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡು ಬಾಡಿಸ್ಕೋಬೇಕು. ಅದನ್ನು ಬಾಡಿಸ್ಕೊಂಡಾದ್ಮೇಲೆ ಈಗ ಇದನ್ನು ಲೌಕಿ ಇರ್ತೈತಲ್ಲ, ಲೌಕಿ ತುರ್ಕೊಂಡಿದ್ದನ್ನೆಲ್ಲ ನೂರಿನ ಅಷ್ಟು ನೀರು ಹಿಂಡ್ಕೋಬೇಕು. ನೀರು ಹಿಂಡ್ಕೊಂಡು ತಕೊಂಡ್ರೆ ಇದು ಸ್ಟಫಿಂಗಿಗೆ ಚಲೋ ಆಗುತ್ತೆ. ಇಲ್ಲಾಂದ್ರೆ ಅಳಕಳಕಾಗಿ ಪರೋಟ ಹರಿತಾವೆ, ಚಲೋ ಬರಲ್ಲ ಪರೋಟ. ಹಾಗಾಗಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರು ಎಲ್ಲ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳತ್ತೀನಿ. ಇದೆಲ್ಲ ಇದ್ದಿದ್ದು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಬೇಕಲ್ಲ, ಹಾಗಾಗಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಟ್ಟಂದ್ರೆ ಅದರೊಳಗೆಲ್ಲ ಲೌಕಿ ಒಳಗೆ ಖಾರ ಉಪ್ಪು ಎಲ್ಲ ಚಲೋ ಅಂತಾಗ ಹಿಡ್ಕೊತೈತಿ. ಹಾಗಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳತ್ತೀನಿ ಚಲೋ ಅಂತ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಐತೆ ಅಂತ ನಮ್ಗೆ ಅನ್ಸಿದ್ರಂದ್ರೆ ಅದು ಮತ್ತು ಪರೋಟ ಸರಿ ಬರಲ್ಲಲ್ಲ. ಹಾಗಾಗಿ ಅದು ನೀರಿನ ಅಂಶ ಎಲ್ಲ ಡ್ರೈ ಆಗೋಕ್ಕೋಸ್ಕರ ನಾನಿಲ್ಲಿ 2 ಚಮಚ ಕಡ್ಲೆ ಹಿಟ್ಟು ಹಾಕ್ಕೊಂಡಿನಿ. ಕಡ್ಲೆ ಹಿಟ್ಟು ಹಾಕೊಂಡಿದ್ದನ್ನ ಅದು ಕಡ್ಲೆ ಹಿಟ್ಟು ಎಲ್ಲ ಜೊತೆ ಮಿಕ್ಸ್ ಆಗಿ ಹೊಂದ್ಕೊಳ್ತಾನೆ, ಕಡ್ಲೆ ಹಿಟ್ಟಿನ ಹಸಿ ವಾಸನೆ ಎಲ್ಲ ಹೋಗ್ತಾನೆ ಚಲೋ ಅಂತಾಗ ಇದನ್ನ ಫ್ರೈ ಮಾಡ್ಕೋಬೇಕು. ಈಗ ನಾನಿಲ್ಲೇ ಇದನ್ನೆಲ್ಲ ಹೋಗುವಂಗೆ ಫ್ರೈ ಮಾಡ್ಕೊಳತ್ತೀನಿ. ಇಲ್ಲೇ ಈಗ ಈ ಥರ ಫ್ರೈ ಆಯಿತು. ಇದು ಸ್ವಲ್ಪ ಸ್ಟಫಿಂಗ್ ತಣ್ಣಗಾಗಬೇಕಲ್ಲ, ತಣ್ಣಗಾಗೋಷ್ಟರಲ್ಲೇ ನಾನಿಲ್ಲೇ ಅದಕ್ಕೆ ಪರೋಟಕ್ಕೆ ಹಿಟ್ಟು ನಾದ್ಕೊಳತ್ತೀನಿ. ಅದು ಲೌಕಿ ಹಿಂಡ್ಕೊಂಡಿದ್ದು ನೀರೆಲ್ಲ ಅದು ಭಾಳ ಹೆಲ್ತಿಗೆ ಭಾಳ ಒಳ್ಳೇದಂದ್ರೆ ಒಳ್ಳೇದೈತಿ. ಮತ್ತು ವೆಯ್ಟ್ ಲಾಸ್ ಮಾಡೋವ್ರಿಗೂ ಇದು ಲೌಕಿ ಹೆಲ್ಪ್ಫುಲ್ ಆಗುತ್ತೆ, ಮತ್ತು ಆರೋಗ್ಯಕ್ಕೂ ಭಾಳ ಹೆಲ್ಪ್ಫುಲ್ ಐತಲ್ಲ ಇದು. ಹಾಗಾಗಿ ಇದನ್ನು ಲೌಕಿ ನೀರು ಹಾಕೊಂಡು ನಾನು ಹಿಟ್ಟು ನಾದ್ಕೊಂಡು ಚಲೋ ಅಂತಗದನ್ನ ಸಾಫ್ಟ್ ಆಗೋಂಗೆ ಎಲ್ಲ ನಾದಿ ಒಂದು 5 ನಿಮಿಷ ಬಿಟ್ಟಿದ್ದೆ. 5 ನಿಮಿಷ ಬಿಡೋಷ್ಟರಲ್ಲಿ ಈ ಕಡೆ ಅದು ಸ್ಟಫಿಂಗು ತಣ್ಣಗಾಗಿತ್ತು. ನನಗೆ ಎಷ್ಟು ಬೇಕು ಪರೋಟಕ್ಕೆ ಆ ಥರದ್ದು ಉಂಡೆ ಥರ ಅಗಲಾಗ ಮಾಡಿ ಇಟ್ಕೊಂಡಿನಿ. ಇಲ್ಲಿ ಒಂದು 10-12 ಪರೋಟ ಆಗುವಷ್ಟು ಒಂದು ಪ್ಲೇಟ್ನಾಗ ಇಲ್ಲಿ ಕಾಣಾಕ್ತಾವೆ ನೋಡಿ ಸೈಡಿಗೆ, ಆ ಥರ ಮಾಡಿ ಇಟ್ಕೊಂಡಿನಿ. ಈಗಿಲ್ಲೇ ಎಲ್ಲಿ ಲಟ್ಟಿಸ್ಕೊಳಕ್ಕೆ ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ಪರೋಟಕ್ಕೆ ಹಿಟ್ಟು ತೊಗೊಂಡು ಅದನ್ನು ನಡಬರಕ್ಕೆ ತೆಳ್ಳಗೆ ಲಟ್ಟಿಸ್ಕೊಬಾರ್ದು, ದಂಡಿ ತೆಳ್ಳಗೆ ಲಟ್ಟಿಸ್ಕೊಂಡು ಅದ್ರೊಳಗೆ ಸ್ಟಫಿಂಗ್ ಇಟ್ಕೊಂಡು ಅದನ್ನ ಫುಲ್ಲು ಕವರ್ ಮಾಡ್ಕೋಬೇಕು. ಕವರ್ ಮಾಡ್ಕೊಂಡು ಈಗ ಹಿಟ್ಟು ಹಚ್ಕೊಂಡು ನಾನು ಯಾವ ಥರ ಮಾಡ್ಕೊಳಕತ್ತೀನಿ ಆ ಥರ ಮಾಡಿದ್ರೆ ಅಂದ್ರೆ ಸೂಪರ್ ಸಾಫ್ಟಾಗಿ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ ಬೆಳಗ್ಗೆನೂ ಮಾಡ್ಕೋಬೋದು. ಆ ಥರ ಸೂಪರ್ ಸಾಫ್ಟಾಗಿ ಲೌಕಿ ಪರೋಟ ರೆಡಿ ಆಗ್ತಾವೆ ನೋಡಿರಿ ಫ್ರೆಂಡ್ಸ್. ನೀವು ಈ ಥರ ಟ್ರೈ ಮಾಡಿರಿ. ಯಾಕಂದರೆ ಲೌಕಿ ಮಕ್ಕಳು ತಿನ್ನೋಂಗಿಲ್ಲ, ಡೈರೆಕ್ಟಾಗಿ ಪಲ್ಯ ಗಿಲ್ಲೆ ಮಾಡಿದರೆ. ಈ ಥರ ಮಾಡಿಬಿಟ್ರೆ ಲೌಕಿ ಹಾಕಿರೋಂಥ ಅನಿಸಂಗೇ ಇಲ್ಲ ಅವರಿಗೆ. ಆ ಥರ ಮಸ್ತ್ ಪರೋಟ ಕೊಯ್ವು. ಹಂಗೆ ಇಲ್ಲಿ ನಾನು ಮಾಡಿ ತೋರ್ಸತ್ತೀನಿ ನೋಡಿ. ಒಂಚೂರು ಸ್ಟಫಿಂಗ್ ಹೊರಗೆ ಬಂದಿಲ್ಲ, ಏನು ಮಾಡಿಲ್ಲ, ಚಲೋ ಅಂತಾಗ ಮಸ್ತ್ ಬಂದವು. ಹಂಗೆ ಈ ಥರ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ಬೋದು ಲಂಚ್ ಬಾಕ್ಸಿಗೆ. ನಾನು ಇಲ್ಲಿ ನೋಡಿರಿ ಮಾಡಿ ತೋರ್ಸಾಕ್ತೀನಿ. ನಾನು ಅಷ್ಟು ಪರೋಟ ಮಾಡಿ ತೋರ್ಸಾಕ್ತೀನಿ. ಈಗ ಲಾಸ್ಟಿಗೆ ಅಷ್ಟು ಮಾಡಿದ್ದೆ, ಇನ್ನೊಂದು ಉಳಿದಿತ್ತು. ನನ್ನ ಮಗನ ಸಾಲಿಗೂ ಟೈಮ್ ಆಗ್ತಿತ್ತು, ಅವನು ಎದ್ದು ಹಲಗಿಲೆಲ್ಲ ತಿಕ್ಕೊಂಡು ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದ್ರೊಳಗೆ ಆಟ ಆಡ್ಕೊಂತ ನಿಂತಾನೆ. ಈಗ ನಾನು ಲಾಸ್ಟ್ನೇದನ್ನು ಮಾಡಿ ತೋರ್ಸಾಕ್ತೀನಿ. ಅವನು ಸಾಲಿಗೆ ನನಗೆ ಒಂಚೂರು ಸಾಸ್ ಹಾಕಿ ನನಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡಿ ಮಮ್ಮಿ ಅಂತ ಸಾಸನ್ನು ತಂದು ಇಡತ್ತಾನ ಸೈಡಿಗೆ. ಈಗ ಲಾಸ್ಟ್ನೇದೊಂದನ್ನು ನಾನು ಮಾಡಿ ನಿಮ್ಗೆ ತೋರ್ಸಾಕ್ತೀನಿ ನೋಡಿ. ಮಸ್ತ್ ಬಂದಿರ್ತಾವೆ ಪರೋಟ. ನೀವು ಒಂದ್ಸರಿ ಮನೆಯೊಳಗೆ ಟ್ರೈ ಮಾಡಿರಿ, ನಿಮ್ಮ ಮಕ್ಕಳು ಇಷ್ಟಪಡ್ತಾರೆ. ಹೆಂಗಿತ್ತಂತ ನಂಗೆ ಕಮೆಂಟ್ನೊಳಗೆ ಹೇಳ್ರಿ. ಹಿಂಗೆ ಇಷ್ಟೊಂದು ಅದು ಒತ್ತಡನೇ ಎಲ್ಲ ನಮ್ಮ ಮನೆಯವ್ರೂ ನಾಷ್ಟಕ್ಕೆ ಬರೋ ಹೊತ್ತಾಗೈತಿ. ಹಾಗಾಗಿ ಒತ್ತಡನೇ ಎಲ್ಲರಿಗೂ ಮಾಡಿದ್ರೆ ಆಯ್ತು ಅಂತ ತಿಳ್ಕೇಟ ಅಷ್ಟು ನಾನು ಮಾಡಿಟ್ಕೊಂಡೆ. ಬೆಳಗ್ಗೆ ನನ್ನ ಮಗಳಿಗೆ ಮಾಡಿ ಕಳಿಸಿದ್ದೆ, ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ. ಆಮೇಲೆ ಮಾಡಿದ್ರೆ ಆಯ್ತು ಅಂತ ಬಿಟ್ಟೆ. ಹಿಂಗೆ ಇಲ್ಲಿ ನೋಡಿರಿ ನನ್ನ ಮಗನಿಗೆ ಲಂಚ್ ಬಾಕ್ಸ್ ರೆಡಿ ಮಾಡತ್ತೀನಿ.
ಲಂಚ್ ಬಾಕ್ಸ್ ರೆಡಿ ಮಾಡಿ ಅವನ್ನ ಸ್ಕೂಲಿಗೆ ಹೋಗಿ ಬಿಟ್ಟು ಬಂದು ಇಲ್ಲೇ ನಾನು ಅದೇ ಫ್ರಿಜ್ ಭಾಳ ಹೊಲಸುನಾಗಿತ್ತು. ನಮ್ಮ ಮನೆಯವ್ರು ತರಕಾರಿ ಅಂತಂದಿದ್ರು, ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರತ್ತ ಅಂತ ಹೇಳ್ಕೇಟ ಇಲ್ಲೇ ಒಂದು ಪುಟ್ಟಿ ತೊಗೊಂಡಿನಿ, ಟಪ್ ಅಂತಾರಲ್ಲ ಆ ಥರದ್ದು. ಅದ್ರೊಳಗೆ ನಾನು ನೀರು ಮತ್ತು ಉಪ್ಪು ಅರಿಶಿನ ಪುಡಿ ಹಾಕಿ ಇನ್ನು ತರಕಾರಿ ಎಲ್ಲ ಸ್ವಲ್ಪ ಅದ್ರೊಳಗೆ ಹಾಕಿ ಒಂದು 5 ನಿಮಿಷ ನೆನೆಗೆ ಬಿಡ್ತೀನಿ. ಯಾಕಂದರೆ ಮಾಮೂಲಿ ಎಲ್ಲ ತರಕಾರಿ ಒಳಗೆ ಏನು ಉಸಿಗಿರಲ್ಲ, ಇದು ಬೀಟ್ರೂಟ್ ಇರುತ್ತಲ್ಲ, ಬೀಟ್ರೂಟ್ ಒಳಗೆ ಸ್ವಲ್ಪ ಮಣ್ಣು ಇರುತ್ತೆ. ಹಾಗಾಗಿ ಒಂದು 5 ನಿಮಿಷ ನೆನ್ಕೊಲ್ಲ ಅಂತ ಬಿಟ್ಟಿದ್ದೆ. ಈಗ ತೊಳೆದು ಅವನೊಂದು ತೂತಿರು ಪುಟ್ಟಿಗೆ ಸೋಸಕ್ಕೆ ಬಿಟ್ಟಿದ್ದೆ. ನೀರೆಲ್ಲ ಬಸದಾದ್ಮೇಲೆ ಈ ಥರ ಒಂದು ನಮ್ಮದು ಟ್ರಂಕ್ ಇತ್ತು, ಟ್ರಂಕಿನ ಮ್ಯಾಗ ಒಂದು ಬಟ್ಟೆ ಹಾಸಿ ಅವನ್ನ ಪ್ಯಾನ್ ಹಚ್ಚಿ ಒಣಗಾಕ್ಬಿಟ್ಟಿನಿ. ಎಲ್ಲ ನೀರೆಲ್ಲ ಒಣಗಿದಾದ್ಮೇಲೆ ನಾವು ಇದನ್ನು ಮಾಡ್ಕೋಬೇಕು. ಇದು ಪಾಲಕ್ಕೇನು ತೊಳ್ಕೊಂಡಿಲ್ಲ, ಆಲ್ರೆಡಿ ತಮ್ಲಿತ್ತಿದ್ದು. ಮತ್ತೇನು ತೊಳೆದು ಇಟ್ವಿ ಅಂದ್ರೆ ಸ್ವಲ್ಪ ಮಾಡೋದು ಏನಾರು ಲೇಟ್ ಆತಂದ್ರೆ ಎಲ್ಲ ಕೊಳತು ಹೋಗ್ಬಿಡ್ತದೆ, ವೇಸ್ಟ್ ಆಗುತ್ತೆ. ಹಾಗಾಗಿ ಒಂದು ಪಾಲಕ್ಕೆಲ್ಲ ಸುಲಿದು ಸ್ವಚ್ಛ ಮಾಡ್ಕೊಂಡು ತೆಗೆದಿಟ್ಕೊಂಡೀನಿ. ಪಾಲಕನ ಕಮ್ಮಿ ಸಿಕ್ಕೈತೆ, ಅದ್ರೊಳಗೆ ಹೊಲಸನ ಜಾಸ್ತಿ ಬಂದೈತೆ, ಆ ಥರ ಇತ್ತದು. ನೋಡೋಕೆ ಮಾತ್ರ ಜಾಸ್ತಿ ಅನ್ಸಕತ್ತಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಇಲ್ಲೇ ಫ್ರಿಜ್ ತೊಳ್ಕೊಳಕ್ಕೆ ನಾನು ಏನು ಸಬ್ಕಾರ ಈ ಥರ ಏನು ಯೂಸ್ ಮಾಡಲ್ಲ. ಇಲ್ಲೇ ಒಂದು ಪುಟ್ಟಿ ತೊಗೊಂಡಿನಿ, ಪುಟ್ಟಿ ಒಳಗೆ 2 ಚಮಚ ಉಪ್ಪು ಹಾಕೊಂಡಿನಿ. ಇಲ್ಲೇ ನಿಂಬೆಹಣ್ಣು ಹಿಂಡ್ಕೊಂಡು ಅದನ್ನ ಫ್ರಿಜ್ಜೆಲ್ಲ ಕ್ಲೀನಾಗಿ ಒರೆಸ್ಕೊಂಡಾದ್ಮೇಲೆ ಆಗಲ್ಲ ಹೇಳಿದ್ನಲ್ಲ ನಿಮ್ಗೆ, ಅರ್ಬಿ ಅಂಗಡಿಗೆ ಹೋದಾಗ ಈ ಥರ ಕವರ್ ಎಲ್ಲ ಸಿಗ್ತಾವೆ, ಬಟ್ಟೆ ಕವರ್. ಅದನ್ನ ರೀಯೂಸ್ ಮಾಡ್ಕೊಂಡ್ರೆ ರೀಯೂಸ್ ಯಾವ ಥರ ಮಾಡ್ಕೋಬೋದು ಅಂತ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿ ಅಂತ. ಈಗ ಇಲ್ಲಿ ನೋಡಿರಿ, ಪಾಲಕ್ಕೆಲ್ಲ ಸೋಸಿಟ್ಕೊಂಡಿದ್ಮೇಲೆ ಇಷ್ಟೊಂದು ಪಾಲಕ್ ಸಿಕ್ಕಿತ್ತು. ಈಗ ಅದನ್ನ ಇದ್ರೊಳಗೆ ಹಾಕಿ ಇಡ್ತೀನಿ. ಯಾಕಂದರೆ ಈ ಥರ ಅರ್ಬಿ ಒಳಗೆ ನಾವು ಇಟ್ಕೊಂಡ್ವಿ ಅಂದ್ರೆ, ತರಕಾರಿ ಎಲ್ಲ ಸ್ಟೋರ್ ಮಾಡ್ಕೊಂಡ್ವಿ ಅಂದ್ರೆ ಅವು ನೀರು ಫ್ರಿಜ್ನೊಳಗೆ ನೀರಿನ ಅಂಶ ಬರುತ್ತಲ್ಲ, ಆ ನೀರಿನ ಅಂಶ ಹೀರ್ಕೊತೈತೆ ಅದು ಬಟ್ಟೆ ಆದ್ರೆ. ನೀವು ಪ್ಲಾಸ್ಟಿಕ್ ಕವರ್ನೊಳಗೆ ಇಟ್ರಂದ್ರೆ ನೀರು ಅದರೊಳಗೆ ಇಳಿದು ಅದು ತರಕಾರಿ ಕೊಳಿತೈತಿ. ಹಾಗಾಗಿ ನಾನು ಈ ಥರದ ಬಟ್ಟೆ ಇರೋ ಕವರ್ ಯೂಸ್ ಮಾಡ್ಕೊಂಡ್ರೆ ಅದು ಎಷ್ಟು ನೀರು ಅದರೊಳಗೆ ಬಿಟ್ರೂ ಅದು ಹೀರ್ಕೊತೈತಿ. ಹಾಗಾಗಿ ಇದನ್ನು ಹೊಳೆ ಸ್ವಚ್ಛಗೆ ನಾವು ತೊಳೆದು ಹೊಳೆ ರೀಯೂಸನ್ನು ಮಾಡ್ಕೋಬೋದು. ಈಗ ಆ ಥರದ್ರೊಳಗೂ ನಾನು ನಿಮ್ಗೆ ತೋರಿಸೀನಿ. ಈ ಥರ ಸೇವಿ ಮಿಕ್ಸರಿನ ಪ್ಯಾಕೆಟ್ ಬರ್ತಾವಲ್ಲ, ಜಿಪ್ ಇರೋದು, ಗಂಡಸು ಈ ಥರದ್ದೊಂದು ನನ್ನ ಮನೆಯವ್ರು ತೊಗೊಂಡು ಬಂದಿದ್ರು ಭಾಳ ದಿವಸದಿಂದ. ಅದನ್ನು ಯಾಕೆ ಬಿಸಾಕೋದು, ಯೂಸ್ ಆಗುತ್ತೆ ಯಾವಾಗಾರ ಅಂತ ಹೇಳ್ಕೊಂಡು ನಾನು ತೆಗೆದಿಟ್ಕೊಂಡಿದ್ದೆ. ಅದರೊಳಗೆ ನಾನು ತೊಳೆದು ನೀಟಾಗಿ ಈಗ ಈ ಥರ ತರಕಾರಿ ಹಾಕಕ್ಕೆ ಇಟ್ಕೊಂಡಿನಿ. ಅದರೊಳಗೆ ಅಷ್ಟು ತರಕಾರಿ ಪ್ಯಾಕ್ ಮಾಡ್ಕೊಂಡು ನಮ್ಮ ಮನೆಯವ್ರು ಒಂದು ಸರಿ ಇಂಡನ್ಗೆ ಹೋಗಿದ್ರು. ಅಲ್ಲೇ ಬೇಕ್ರಿ ಒಳಗೆ ನಮ್ಮ ಮಕ್ಕಳಿಗೆ ಕಪ್ ಕೇಕ್ ತೊಗೊಂಬಂದಿದ್ರು. ಅದನ್ನು ಬಾಕ್ಸ್ ನಾನು ಬಿಸಾಕಿಲ್ಲ, ಅದನ್ನು ಯೂಸ್ ಮಾಡ್ಕೊಂಡ್ರೆ ಆಗುತ್ತೆ ಅಂತೇಳಿ ಅದನ್ನು ತೆಗೆದಿಟ್ಕೊಂಡಿದ್ನಾಗ ಅದರೊಳಗೆ ಒಂದು ಟಿಶ್ಯೂ ಪೇಪರ್ ಹಾಕಿ ಮೆಣಸಿನ್ಕಾಯಿ ಎಲ್ಲ ತಗೊಂಡು ಅದರೊಳಗೆ ಇಟ್ಕೊಂಡ್ರಂದ್ರೆ ವೇಸ್ಟ್ ಆಗಲ್ಲ, ಜಲ್ದಿ ಕೊಳೆಯಂಗಿಲ್ಲ. ಕಡಿಗಿಟ್ರಂದ್ರೆ ಕೊಳಿತಾವೆ ಜಲ್ದಿ, ಮತ್ತು ಹಾಳಿ ಒಳಗೆ ಇಟ್ರೂ ನೀರು ಬಿಟ್ಟೆಲ್ಲ ಕೊಳಿತಾವೆ. ಹಾಗಾಗಿ ತುಂಬೆಲ್ಲ ತೊಗೊಂಡಿಟ್ಕೊಂಡು ಒಂದು 15 ದಿವಸದವರೆಗೂ ಬರ್ತಾವೆ, ಒಂದು ತಿಂಗಳು ಗಂಟ್ಲೆನೂ ಬರ್ತಾವೆ, ವೇಸ್ಟ್ ಆಗಲ್ಲ. ಮನೆಯೊಳಗೆ ಜಾಸ್ತಿ ಮೆಣಸಿನ್ಕಾಯಿ ಯೂಸ್ ಆಗಲ್ಲ, ಹಾಗಾಗಿ ನಮ್ಗೆ ಜಾಸ್ತಿ ದಿನ ಬರ್ತಾವೆ. ಈಗ ಇಲ್ಲಿ ನಾನು ಸ್ವಲ್ಪ ಇದನ್ನು ಬೆಂಡೆಕಾಯಿನೂ ಒಂದು ಇದು ಡಬ್ಬಿ ಏನು ಲೂಸ್ ಇಲ್ಲ, ಮುಚ್ಚಣಿಕೆ ಟೈಟಾಗಿ ಐತಿ. ಹಾಗಾಗಿ ಅದ್ರೊಳಗೆ ಸೇವ್ ಮಾಡ್ಕೊಂಡಿನಿ. ಮೂಲಂಗಿ ತೊಗೊಂಬಂದಾರ ಫ್ರೆಂಡ್ಸ್ ನಮ್ಮ ಮನೆಯವರು. ಅದ್ರ ಮೂಲಂಗಿ ತಪ್ಪಲದು ನಾನು ಮೂಲಂಗಿ ತಪ್ಪಲದೊಳಗೆ ಜಾಸ್ತಿ ನಮ್ಗೆ ಹೆಲ್ತಿಗೆ ಬೇಕಾಗಿದ್ದು ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅದನ್ನ ಮೂಲಂಗಿ ತಪ್ಪಲನ್ನು ಕಟ್ ಮಾಡಿ ಹಿಂಗೆ ಸೇವ್ ಮಾಡಿ ಇಟ್ಕೊಂಡಿನಿ. ಮತ್ತು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಪಚಡಿ ಅಂತ ತಿಂತಾರೆ, ಸೆಕೆಂಡ್ ರೊಟ್ಟಿ ಒಳಗೆ ತಪ್ಪಲ ಹಾಕೊಂಡು. ಆ ಥರ ನಾವು ತಿಂದ್ರೂ ಬರುತ್ತೆ. ಇಲ್ಲಾಂದ್ರೆ ನಾನು ಜಾಸ್ತಿ ದಾಲಿಗೆ ಹಾಕ್ತೀನಿ. ಕಟ್ ಮಾಡಿ ತೊಳೆದು ದಾಲ್ ಹಾಕಿಬಿಟ್ರಂದ್ರೆ ನನ್ನ ಮಕ್ಕಳು ಎಲ್ಲರೂ ತಿಂತಾರೆ, ಹಸಿದಾದ್ರೆ ತಿನ್ನೋಂಗಿಲ್ಲ ಅವರು. ಹಾಗಾಗಿ ಇಲ್ಲೇ ಹೂಕೋಸು ತೊಗೊಂಬಂದಿದ್ದು ನಮ್ಮ ಮನೆಯವ್ರು. ಅದನ್ನ ಹೂಕೋಸು ತೊಳ್ಕೊಂಡಿಲ್ಲ ನಾನು, ಯಾಕಂದ್ರೆ ಅದನ್ನು ಬಿಸಿನೀರಾಗ ತೊಳ್ಕೊಬೇಕು. ಮಾಡುವಾಗಲೇ ಜಸ್ಟ್ ತೊಳ್ಕೊಂಡ್ರೆ ಆಗುತ್ತೆ ಅಂಥೇಳಿ ಅದ್ರ ಹಿಂದಿಂದೆಲ್ಲ ಕಟ್ ಮಾಡಿಟ್ಟು ಈ ಥರ ಡಬ್ಬಿ ಒಳಗೆ ಇಟ್ಕೊಂಡಿನಿ. ಅದು ಡಬ್ಬಿ ಸ್ವಲ್ಪ ಉಬ್ಲು ಅನ್ಸಾಕ್ತಿತ್ತು, ಚೂರ ಕಟ್ ಮಾಡಿ ಸೈಡಿಗೆ ಇಟ್ಟು ಮತ್ತೆ ಅದನ್ನು ಗಟ್ಟಿಗೆ ಮುಚ್ಚಿ ಇಟ್ಟನೆ. ಈಗ ಅದೇ ಥರ ಬೇಕ್ರಿದು ಇರೋ ಡಬ್ಬಿ ಒಳಗೆ ನಾನು ಈ ಥರ ನೇಲ್ ಪಾಲಿಸು ಮತ್ತು ಒಂದಿಷ್ಟು ಅವು ಚಿಲ್ಲಿ ಫ್ಲೇಕ್ಸ್, ಆರಿಗಾನು ಇಂಥವು ಚಿಟ್ಟಿದ್ದು ಅವನ್ನೆಲ್ಲ ಅದ್ರ ಸ್ಟೋರ್ ಮಾಡ್ಕೊಂಡು ಈಗ ಈ ಥರ ಫ್ರಿಜ್ಜೆಲ್ಲ ತೊಳ್ಕೊಂಬಂದಿದ್ನೆಲ್ಲ ಅದ್ರಕ್ಕೆ ನೀಟಾಗಿ ಜೋಡಿಸ್ಕೊಳಾಕ್ತೀನಿ. ಅಷ್ಟು ಡಬ್ಬಿ ಎಲ್ಲ ಜೋಡಿಸ್ಕೊಂಡೆ. ಮತ್ತೊಳ್ಳೆ ಇಲ್ಲೇ ಅವನ್ನ ಇಟ್ಕೊಂಡಿದ್ನೆಲ್ಲ ತರಕಾರಿ ಸೈಡಿಗೆ, ಅವನು ಯಾವ್ಯಾವ ಸೈಡಿಗೆ ಇಡಬೇಕು ಅವ್ನು ಸೈಡಿಗೆ ಇಟ್ಟು ಈಗ ಇದರೊಳಗೆ ಇಟ್ಕೊಂಡು ಉಳ್ಕೆದ್ದು ಈಗ ಈ ಥರ ಎಲ್ಲ ಇಟ್ಕೊಂಡಾದ್ಮೇಲೆ ಅದು ಒಂದು ಕ್ಯಾಬೇಜ್ ಇತ್ತು. ಕ್ಯಾಬೇಜ ಅದು ಚೀಲ ಒಂದು ಹೊಲಸಾಗಿತ್ತು, ಅದನ್ನ ಒಗ್ಯಾಕೆ ಇಡ್ಬೇಕಂತ ಅದನ್ನ ಒಗ್ಯಾಕೆ ಇಟ್ಕೇಟ ನಾನಿಲ್ಲಿ ಒಂದು ಕವರ್ನೊಳಗನ ಕ್ಯಾಬೇಜ್ ಹಾಕಿಟ್ಟಿನಿ. ಆ ಕ್ಯಾಬೇಜ್ ಏನು ತೊಳ್ಕೊಂಡಿಲ್ಲ, ಅದು ಮಾಡುವಾಗನ ಇದನ್ನು ಸೊಟ್ಟೆ ಎಲ್ಲ ತೆಗೆದು ಕ್ಲೀನಾಗಿ ಒಂದ್ಸಲ ಬಿಸಿನೀರಾಗ ಎದ್ದಿಟ್ಟು ಕಟ್ ಮಾಡ್ಕೊತೀನಿ. ಇಲ್ಲೇ ನಾನು ಬತ್ತಿ ತೋರಿಸಿನೆಲ್ಲ ಅವ್ನು ಬತ್ತಿ ನಾನು ಮನ್ಯಾಗ ಮಾಡ್ಕೊಂಡಿನಿ, ತುಪ್ಪದ ಬತ್ತಿ. ಯಾವಾರ ಕಟ್ ಮಾಡಿದ ನಿಂಬೆಹಣ್ಣು ಇದ್ವು ಅಂದ್ರೆ ಆ ಥರ ಡಬ್ಬೆಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಈಗ ಇಲ್ಲೇ ನಾನು ಬೆಲ್ಲ ಮತ್ತು ಊರಾಗಿಂದ ತಂದಿದ್ದು ಕಡ್ಲಿ ಮತ್ತು ಗೋಧಿ ಎಲ್ಲ ಇಟ್ಕೊಂಡಿನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಈ ಥರ ಇತ್ತು ನೋಡಿ ಫ್ರೆಂಡ್ಸ್. ಇವತ್ತಿನ ದಿನ ಹಿಂಗಿತ್ತು ನೋಡಿ ಫ್ರೆಂಡ್ಸ್. ಬೆಳಗ್ಗಿಂದ ಮಧ್ಯಾಹ್ನದವರೆಗೆ ನನ್ನ ಮಗಳಿಗೂ ತಲೆ ಸ್ನಾನ ಮಾಡಿಸಿ ಇಲ್ಲೇ ಗೋಧಿ ಹಿಟ್ಟು ಕಾಲಿಗಿತ್ತು, ಗೋಧಿ ಹಿಟ್ಟನ್ನು ಹಾಕ್ಕೊಂಡು
ಇವತ್ತು ಮಧ್ಯಾಹ್ನದ ಊಟನೂ ರೆಡಿ ಮಾಡ್ಕೊಂಡೆ. ಪ್ಲೀಸ್ ನಮ್ಮ ಚಾನಲ್ ಎಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಬಾಯ್, ಟೇಕ್ ಕೇರ್.